ಮಹಡಿಯಲ್ಲಿ ನಿಂತು ಬಾನಂಗಳದಲ್ಲಿ ಅರ್ಧಚಂದಿರನ ದಿಟ್ಟಿಸುತ್ತಿರುವ ಅಮೃತ ತನ್ನ ಜೀವನದಲ್ಲಿ ಪೂರ್ಣಚಂದಿರನ ಆಗಮನ ಆಗುವುದಿಲ್ಲವೆನ್ನುವುದು ಅವಳ ಭಾವನೆ. ಒಂದು ವಿಷಾದದ ನಗೆ ಮೂಡಿತು ಅವಳ ತುಟಿಯಂಚಿನಲ್ಲಿ. ನಕ್ಷತ್ರಗಳೆಲ್ಲ ಒಮ್ಮೆಲೆ ನಕ್ಕಂತಾಯಿತು ಅವಳ ಭಾವಕ್ಕೆ. ಅಮ್ಮ ಅಮ್ಮ ಎಂದು ಒಂದೇ ಸಮನೆ ಕೂಗುತ್ತಿದ್ದಾಳೆ ಅವನಿ. ತಟ್ಟನೆ ತನ್ನ ಯೋಚನಾ ಲಹರಿಯಲ್ಲಿ ವಿಹರಿಸುತ್ತಿದ್ದ ಅಮೃತ ತನ್ನೆಲ್ಲ ಯೋಚನೆಗೆ ಅರ್ಧ ವಿರಾಮವಿಟ್ಟು ಕೆಳಗಿಳಿದು ಬಂದಳು. ಬರುತ್ತಿದ್ದ ಹಾಗೆ ಅವನಿಯ ತರಾಟೆ. ಎಲ್ಲಿ ಹೋಗಿದ್ದೆ? ನಾನು ಆವಾಗಲಿಂದ ಕರಿತಿದ್ದೀನಿ. ತುಂಬ ಹೊಟ್ಟೆ ಹಸಿತಿದೆ ಅಮ್ಮ, ಬೇಗ ಊಟ ಮಾಡಿಸು ಎಂದು ಮೂರರ ಪೋರಿ ಆಟವನ್ನು ಮುಗಿಸಿ ಅಮ್ಮನ ದಂಬಾಲು ಬಿದ್ದಳು. ಅಯ್ಯಮ್ಮ, ಈ ಚಿನ್ನು ಮರಿಗೆ ಅಷ್ಟೊಂದು ಹಸಿವೆ, ಸರಿ ಬಾ ಎಂದು ಕತೆ ಹೇಳಿ ಊಟ ಮಾಡಿಸುತ್ತಿದ್ದಳು. ಮಗು ಅವಳು ಹೇಳುವುದನ್ನೇ ಅದ್ಭುತವೆಂಬಂತೆ ಕಣ್ಣರಳಿಸುತ್ತಾ ಕೇಳುತ್ತಾ ಊಟ ಮುಗಿಸುತ್ತಿತ್ತು. ಇತ್ತ ಅದನ್ನೇ ನೋಡುತ್ತಿದ್ದ ಅವನಿಯ ತಂದೆ ಅಮೃತಾಳನ್ನು ನೋಡಿ ಕೊಠಡಿಯೊಳಗೆ ಸೇರಿಬಿಟ್ಟ. ಅದನ್ನು ಗಮನಿಸಿಯೂ ಇಲ್ಲವೆಂಬಂತೆ ತನ್ನ ಕಾರ್ಯ ಮುಂದುವರಿಸಿದಳು. ಅವ ಇನ್ನು ಊಟಕ್ಕೆ ಬರುವುದು ತನ್ನ ಊಟವಾಗಿ ಇಲ್ಲಿಂದ ಹೋದ ಮೇಲೆಯೇ ಎಂದು ಆಕೆಗೂ ತಿಳಿದಿರುವ ವಿಚಾರವೇ. ಹಾಗೆಂದು ಅವಳಿಗೇನು ಬೇಸರವಿಲ್ಲ. ಮಗುವಿನ ಊಟವಾದ ಬಳಿಕ ಅಮೃತ ಊಟ ಮುಗಿಸಿ ತನ್ನ ಕೊಠಡಿಯೊಳಗೆ ಸೇರಿ ಅತ್ತೆ ಮಾವನೊಂದಿಗೆ ಫೋನಿನಲ್ಲಿ ಮಾತಾಡಿ ಮಗಳಿಗೆ ಜೋಗುಳ ಹಾಡಿ ಮಲಗಿಸುತ್ತಿದ್ದಳು. ಪಕ್ಕದ ಕೊಠಡಿಯಲ್ಲಿ ಜೋಗುಳ ನಿಂತ ಮೇಲೆ ಅವನಿ ತಂದೆ ಹೊರಬಂದು ಊಟದ ಶಾಸ್ತ್ರ ಮುಗಿಸಿ ಮತ್ತೆ ರೂಮು ಸೇರಿದ. ಮಗುವನ್ನು ಮಲಗಿಸಿದ ಅಮೃತ ಮತ್ತೆ ತನ್ನ ಯೋಚನಾ ಲಹರಿಯನ್ನು ಮುಂದುವರಿಸುತ್ತಿದ್ದಾಳೆ. ಅವಳಲ್ಲಿದ್ದುದು ಒಂದೇ ಪ್ರಶ್ನೆ. ಅಕ್ಕ, ಹೀಗೇಕೆ ಮಾಡಿದ? ಎಲ್ಲರನ್ನೂ ದುಃಖಕ್ಕೆ ತಳ್ಳಿಬಿಟ್ಟೆ ನೀನು ಎಂದು ಜಾರುತ್ತಿದ್ದ ಕಮ್ಮನಿಯನ್ನು ಒರೆಸುತ್ತಾ ಎಲ್ಲವನ್ನೂ ನೆನಪಿಸಿಕೊಂಡು ನಿದ್ರಾದೇವಿಯ ಮೊರೆಹೊಕ್ಕಳು.